ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಬಾರ ಬಾರ ಕೂತ್ಕೊಳ್ಳೋಣ ಬಾ. ಶೇಷು ಅಲ್ಲ ಕಣೋ, ಲಾಫಿಂಗ್ ಕ್ಲಬ್ಗೆ ಅಂತ ಬರ್ತೀಯ, ಇಲ್ಲಿ ಬಂದು ಕೂತ್ಕೊಂಡು ಒಂಚೂರು ನಗೋದಿಲ್ಲ, ಬರೀ ಅಳುಮುಂಜೆ ಮಾಡ್ಕೊಂಡಿರ್ತೀಯ. ಅಯ್ಯೋ ಏನ್ ಮಾಡ್ಲಿದತ್ತಣ, ಆ ನಂದಿನಿ ಮತ್ತೆ ಕಾಣಿಸ್ಕೊಳ್ಳಕ್ ಶುರು ಆದ್ಮೇಲೆ ನನಗೆ ನಿದ್ದೆನೇ ಇಲ್ಲ. ನಂದಿನಿ ತಾನೇ, ಮೋಹಿನಿ ಅಲ್ವಲ್ಲ, ಅದಕ್ಕೆ ಯಾಕೆ ನಿನಗೆ ನಿದ್ದೆ ಬರೋಲ್ಲ? ನಿಂದೊಳ್ಳೆ ತಮಾಷೆ ಆಯ್ತಲ್ಲ ದತ್ತಣ. ಅವಳಿಂದ ಈಗಾಗಲೇ ನಮ್ಮನೆ ಮರ್ಯಾದೆ ಹೋಗಿರೋದೇ ಸಾಕಾಗಿದೆ. ಇನ್ನು ಅವಳು ಮತ್ತೆ ಬಂದು ಇನ್ನೇನು ಮಾಡ್ತಾಳೋ ಅಂತ ಆತಂಕ. ಅದಕ್ಕೆ ಎಲ್ಲ ಬೇಡವೇ ಬೇಡ ಅಂತ ಕಾಶಿಗೆ ಹೋಗೋಣ ಅನ್ಕೊಂಡ್ಬಿಟ್ಟಿದ್ದೀನಿ. ಕಾಶಿಗ? ಯಾಕೆ? ನೆಮ್ಮದಿಗಿದೆ ತಣ, ಇಲ್ಲಿ ನೆಮ್ಮದಿನೇ ಇಲ್ಲ. ಓಹೋ, ಕಾಶಿನಲ್ಲಿ ನೆಮ್ಮದಿ ಸಿಗುತ್ತಾ? ಹಾಗಾದ್ರೆ ಶೇಷು ಒಂದು ಕೆಲಸ ಮಾಡೋ, ನನಗೂ ಒಂದು 4 kg ನೆಮ್ಮದಿ ತಂದು ಕೊಟ್ಬಿಡ್ತೀಯ? ತಮಾಷೆ ಬೇಡದ ತಣ, ನನಗೆ ಸಾಕಾಗಿದೆ ಜೀವನ. ನೆಗದೆ ಬಿತ್ತು, ನೆಮ್ಮದಿ ಅಂತೆ ಕಾಶಿನಂತೆ. ನೋಡೋ, ಕಾಶಿಗೆ ಹೋದರೂ ಕೂಡ ಅಲ್ಲಿನ ವಿಶ್ವನಾಥ ಹೇಳೋದು ಒಂದೇ ಮಾತು ನಿನಗೆ, ಆ ನೆಮ್ಮದಿ ಅನ್ನೋದು ಎಲ್ಲೂ ಹೊರಗಡೆ ಇಲ್ಲ, ನಿನ್ನ ಒಳಗಡೆನೇ ಇದೆ, ಹುಡುಕೋ ಅಂತ. ನಿನಗೆ ಒಂದು ಚಿಕ್ಕತೆ ಹೇಳ್ತೀನಿ ಕೇಳೋ ಶೇಷು. ಒಂದು ಸಲ ಒಬ್ಬ ಹೆಂಗಸು ತನ್ನ ಮಗ ಸತ್ತೋಗಿದ್ದಾನೆ, ಅವನನ್ನು ಬದುಕಿಸ್ಕೊಡಿ ಅಂತ ಬುದ್ಧನ ಹತ್ರ ಬಂದ್ಲಂತೆ. ಬುದ್ಧ ಹೇಳ್ದ, ನೋಡಮ್ಮ, ಹಾಗೆಲ್ಲ ಸತ್ತೋರ್ನ ಬದುಕ್ಸೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ, ಕರ್ಮ ಇದಷ್ಟೇ ಅಂತ. ಆ ಹೆಂಗಸ್ ಕೇಳಲೇ ಇಲ್ಲ, ಅಂತ ಗೋಳಾಡದ್ಲಂತೆ. ಏನಾದರೂ ಮಾಡಿ ನಿಮ್ಮಂಥ ಮಹಾತ್ಮರು ಬದುಕಿಸ್ತಿದ್ರೆ ಹಾಗೆ ನೀವು ಬದುಕಿಸ್ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಪಟ್ಟು ಹಿಡಿದ್ಲಂತೆ. ಆಗ ಬುದ್ಧ ಆ ಹೆಣ್ಣು ಮಗಳಿಗೆ, ಆಯ್ತಮ್ಮ, ನಿನ್ನ ಮಗನ್ನ ಬದುಕಿಸ್ಕೊಡ್ತೀನಿ, ಆದರೆ ನಾನು ಅವನನ್ನು ಬದುಕಿಸ್ಕೊಡ್ಬೇಕಾದ್ರೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡು ಬಾ ಅಂತ ಅಂದ್ಲಂತೆ. ಸರಿ, ಆ ಹೆಂಗಸಿಗೆ ಸಂತೋಷ ಆಯಿತು. ಹೋದ್ಲು, ಒಂದು ಮನೆ ಬಾಗಿಲು ತಟ್ಟದ್ಲು. ಅಮ್ಮ, ಸ್ವಲ್ಪ ನಿಮ್ಮ ಮನೆಯಿಂದ ಸಾಸಿವೆ ಕೊಡಿ ಅಂತಂದ್ಲು. ಆಕೆ ಸಾಸಿವೆ ತಂದು ಕೊಡ್ತಾ ಇದ್ಲು. ಇವಳು, ಒಂದು ನಿಮಿಷ, ನಿಮ್ಮಲ್ಲಿ ಯಾರು ಸತ್ತಿದ್ದಾರಾ ಅಂತಂದ್ಲು. ಸತ್ತಿದ್ರಲ್ಲ ಅಂತಂದ್ಬಿಟ್ಟು ಅವಳು ಯಾರ್ದೋ ಹೇಳಿದ್ಲು. ಹಾಗಾದರೆ ನನಗೆ ಆ ಸಾಸಿವೆ ಬೇಡ ಅಂದ್ಬಿಟ್ಟು ಇನ್ನೊಂದು ಮನೆಗೆ ಹೋದ್ಲು. ಆ ಮನೇಲೂ ಅದೇ ಕಥೆ. ಅವರು ಸಾಸಿವೆ ಕೊಡೋಕೆ ಬಂದಾಗ ಈಕೆ ಕೇಳೋದು, ಯಾರು ಸತ್ತಿದ್ದಾರಾ ಅಂತ. ಅವರು ಸತ್ತಿದ್ದಾರೆ ಅನ್ನೋದು. ಆಕೆ ಮುಂದಕ್ಕೆ ಹೋಗೋದು. 2 ಆಯಿತು, 3 ಆಯಿತು, 4 ಆಯಿತು, 10 ಆಯಿತು, ಇಡೀ ಊರೆಲ್ಲ ಸುತ್ತ ಹಾಕಿದ್ಲು. ಆದರೆ ಯಾರ ಮನೆಯಲ್ಲೂ ಕೂಡ ಸತ್ತಿಲ್ಲದೆ ಇರೋವಂಥವ್ರು ಯಾರೂ ಇರಲೇ ಇರಲಿಲ್ಲ. ಯಾರಾದರೂ ಒಬ್ಬರು ಸತ್ತಿದ್ರು. ಆಗ ಆ ಹೆಂಗಸಿಗೆ ಗೊತ್ತಾಯಿತು, ಆ ಸಾವು ಅನ್ನೋದು ತನ್ನ ಮನೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಅದು ಸರ್ವೇ ಸಾಮಾನ್ಯ ಅಂತ. ಆಗ ಅವಳಿಗೆ ಜ್ಞಾನೋದಯ ಆಯಿತು ಕಣೋ. ಹೀಗೆ ನೆಮ್ಮದಿ ಅನ್ನೋದು ಹಾಗೆ ಶೇಷು, ಅದು ಬೇರೆ ಯಾರ ಕೈನಲ್ಲೂ ಸಿಗುವಂಥ ವಸ್ತು ಅಲ್ಲ, ನಮ್ಮಲ್ಲೇ ಇರುತ್ತೆ, ನಮ್ಮ ಒಳಗೆ ಇರುತ್ತೆ. ನಾವು ಅದನ್ನು ಹುಡುಕೋಬೇಕು, ಸೃಷ್ಟಿ ಮಾಡಬೇಕು ಅಷ್ಟೇ. ಏನ್ ಮಾಡ್ತಿದ್ದೆ? ಅದು ತಾತ ಸಖತ್ತಾಗಿ ಮಾತಾಡ್ರಿ, ಅದಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನಿಂಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಯಾರೋ ಪರ್ಮಿಷನ್ ಕೊಟ್ಟರು? ಅದು ತಾತ ವಿಡಿಯೋ ಮಾಡೋದು ಅಲ್ಲದೆ ನನ್ನ ತಾತ ಅಂತ ಬೇರೆ ಕರಿತೀಯೋ? ಅಲ್ಲ ಸರ್, ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಒಳ್ಳೆ ದುಡ್ಡು ಬರುತ್ತೆ, ಅದಕ್ಕೆ. ದುಡ್ಡ? ನಿನ್ನ ಸರ್ 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 ಓಡ್ತೀಯಾ? ಓಡು ಓಡು, ಒಂದಲ್ಲ ಒಂದ್ ದಿವಸ ಸಿಗ್ತೀಯ. ಆಗಿದೆ ನಿನಗೆ.
ನೋಡಿದೆ ಯಶಸ್ಸು, ಒಳ್ಳೆ ವಿಷಯನ ಮಾರ್ಕೊಳ್ಳೋ ಜನ ಇದ್ದಾರೆ. ಇನ್ನು ಮೇಲೆ ನಾವು ಕಷ್ಟ ಸುಖ ಮಾತಾಡಬೇಕು ಅಂತಂದರೆ ಬಹಳ ಯೋಚನೆ ಮಾಡಿ ಮಾತಾಡಬೇಕು. ಅಯ್ಯೋ ಏನು ಕಾಲ ಬಂತಪ್ಪ. ಅಮ್ಮ, ಜನಾರ್ದನ್ ಅವ್ರ ಮನೆಗ? ಹೂ ಪೂರ್ಣಿ, ಅಲ್ಲ ಒಂದ್ಸತಿ ಹೋಗಿ ಅಷ್ಟೆಲ್ಲ ಆಗಿದೆ, ಮತ್ತೆ ಹೋಗ್ತಿದ್ದೀರಲ್ಲ. ಅಭಿ ಮದುವೆ ವಿಷಯ ನಮ್ಮೆಲ್ರಿಗಿಂತ ನಿಮಗೆ ಹೆಚ್ಚು ಖುಷಿ ಕೊಡೋದು ಅಂತ ನನಗೆ ಗೊತ್ತು. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ನಗ್ನಗ್ತಾ ಕಳಿಸ್ಕೊಡಿ. ನಿಮ್ಮಿಷ್ಟ. ಅಮ್ಮ, ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ. ಅವ್ರು ಏನೇ ಹೇಳಿದ್ರು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಪೂರ್ಣಿ, ನಾನು ಹಾಗೆ ನಿರ್ಧಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ. ಒಂದು ನಿಮಿಷ, ಹೇಗೆ ಹೋಗ್ತಿದ್ದೀರಾ? ಆಟೋದಲ್ಲಿ. ಇರಿ. ಹಾಂ, ಎಲ್ಲಿದ್ದೀರಾ? ಹೌದಾ, ಓಕೆ. ಡ್ರೈವರ್ಗೆ ಫೋನ್ ಮಾಡಿದ್ದೆ, ನಿಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಕ್ಕೆ. ಅವ್ರಿವತ್ತು ರಜಾ ಅಂತ ಮರ್ತ್ಬಿಟ್ಟಿದ್ದೆ. ಪರವಾಗಿಲ್ಲ ಅವಿ, ನಾನು ಆಟೋದಲ್ಲಿ ಹೋಗ್ತೀನಿ. ನನಗದೇ ಆರಾಮ್. ಇಲ್ಲ, ನಿಮ್ಮನ್ನ ಹಾಗೆ ಕಳ್ಸೋಕ್ಕಾಗಲ್ಲ. ನೀವು ಹೋಗ್ತಿರೋದು ನಮ್ಮನೆ ವಿಷಯಕ್ಕೆ, ನನ್ನ ತಮ್ಮನ ಮದುವೆ ವಿಷಯಕ್ಕೆ. ಬನ್ನಿ, ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಬನ್ನಿ. ಬಾಯ್ ಪೂರ್ಣಿ, ಬಾಯ್ ಚಿಕ್ಕಮ್ಮ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ರಾಗಪ್ಪ, ಅವತ್ತು ತಾತನ ಹತ್ರ ಕದ್ದಿದ್ದ ದುಡ್ಡು ನನ್ನ ಅಕೌಂಟಲ್ಲಿ ಸೇಫಾಗಿ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕೈ ತುಂಬ ದುಡ್ಡಿರೋದು. ಆ ನಂದಿನಿ ನಂಬಿ ತಪ್ಪು ಮಾಡಿಬಿಟ್ಟೆ. ದಿನ ಇವಳಿಗೆ ಫೋನ್ ಮಾಡಿ ಮಾಡಿ ತಲೆ ತಿಂದಿಲ್ಲ ಅಂದರೆ ನನ್ನ ದುಡ್ಡಿಗೆ ಇವಳು 3 ನಾಮ ಹಾಕೋದು ಗ್ಯಾರಂಟಿ. ಹೇಗೂ ಮನೇಲಿ ಯಾರೂ ಇಲ್ಲ. ಹಲೋ ಸಂಧ್ಯಾ, ನಿನಗೆ 100 ವರ್ಷ ಆಯಸ್ ನೋಡು. ಹೌದು ಹೌದು, ನೀನು ಹೇಳ್ದೆ, ನಾನು ನಂಬ್ದೆ. ಆಯಸ್ಸಿನ ಲೆಕ್ಕ ಆಮೇಲೆ ಮಾಡೋಣ. ಮೊದಲು ನನ್ನ ದುಡ್ಡಿನ ಲೆಕ್ಕ ಹೇಳು, ಯಾವಾಗ ಕೊಡ್ತೀಯಾ? ನಾನು ನಿನ್ನ ಅದನ್ನೇ ಕೇಳೋಣ ಅಂತಿದ್ದೆ. ಸರಿ, ನೀನು ಹೇಳು, ದುಡ್ಡು ಅರೇಂಜ್ ಮಾಡಿದ್ಯಾ? ಅಯ್ಯ ನಿನ್ನ, ಈಗ ಕೊಟ್ಟಿರೋದೇ ವಾಪಸ್ ತಗೊಂಡ್ರೆ ಸಾಕಾಗಿದೆ. ಸುಮ್ಮನಿರ್ತೀಯಾ? ನೀನೊಳ್ಳೆ ಪೆದ್ದಿ ಥರ ಮಾತಾಡ್ತೀಯ ಕಣೆ. ದುಡ್ಡು ಕೈಲಿದ್ರೆ ಖರ್ಚಾಗತ್ತೆ ಕಣೆ. ಅದೇ ಸೈಟ್ ಆದ್ರೆ ಆಸ್ತಿ ಅಂತಾಗತ್ತೆ. ಅದು ಒಂದಲ್ಲ, ಡಬಲ್ ಸೈಟು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.